ನಮಸ್ಕಾರ. ಮೀನಾಕ್ಷಿ ಮೀನಾಕ್ಷಿ ಕಡೆಯಿಂದ. ಸ್ವಲ್ಪ ತುಳು ಮಾತಾಡಿ ಮೇಡಮ್, ನಿಮ್ಮವ್ರಿಗೆ ಕನೆಕ್ಟ್ ಆಗಿ. ತುಳು ಮನೆ ಮಾತೆ ತುಳು ಎಂಚೆಲ್ಲರ ಮಾತಿರಗ್ಲಾ ಸಲ್ಮೇಲೆ. ಓಕೆ, ಈಗ ಮೀನಾಕ್ಷಿಯಾಗಿ ಭಾಗ್ಯಲಕ್ಷ್ಮಿ ಆಲ್ಮೋಸ್ಟ್ 1 ವರ್ಷ ಜರ್ನಿ ಮಾಡಿದ್ದೀರಾ. ಆಗಿಂದ ETV ಇದ್ದಾಗಿಂದ ನೀವಿದ್ರಿ, ಈಗ ಕಲರ್ಸ್ನ ಭಾಗ್ಯಲಕ್ಷ್ಮಿ ಮೀನಾಕ್ಷಿಯಾಗಿ ಬಂದಿದ್ರಿ. ಎಕ್ಸ್ಪೀರಿಯನ್ಸ್ ಇದೆ. ಎಕ್ಸಾಕ್ಟ್ಲಿ 1 ವರ್ಷ ಆಯಿತು. ಎಕ್ಸಾಕ್ಟ್ಲಿ 1 ವರ್ಷ ನನ್ನ ಎಂಟ್ರಿ ಆಗಿ ಭಾಗ್ಯಲಕ್ಷ್ಮಿಗೆ. ಮೀನಾಕ್ಷಿ ಕ್ಯಾರೆಕ್ಟರ್ ನಂಗೆ ಬಂದಾಗ ಇದು ತುಂಬ ಒಂಥರ ಸೋಬರ್ ಆದರೆ ತುಂಬ ಒಂಥರ ಗಟ್ಟಿಗಿತ್ತಿ ಆ ಪಾತ್ರ ಅಂತ ಹೇಳಿದ್ರು. ಓಕೆ ಅಂತ ಒಪ್ಕೊಂಡೆ. ಯಾಕಂದರೆ ನನ್ನ ಕಲರ್ಸ್ ಕನ್ನಡ ಈಗಾಗಿದೆ, ಅವಾಗ ETV ಇತ್ತು. ಸೊ ನಮ್ಮ ನಂಟು ETVಯಿಂದ ಶುರುವಾಗಿದ್ದು, ಹಲವಾರು ವರ್ಷಗಳ ನಂಟು. ಅವಾಗಿಂದ ಕಂಟಿನ್ಯೂಸ್ ಆಗಿ ಒಂದಲ್ಲ ಒಂದು ಪ್ರಾಜೆಕ್ಟ್ ಮಾಡ್ಕೊಂಡು ಬರ್ತಾನೆ ಇದ್ದೀನಿ. ಆ್ಯಂಡ್ ತುಂಬ ಒಳ್ಳೊಳ್ಳೆ ಪ್ರಾಜೆಕ್ಟ್ ಮಾಡಿದ್ದೀನಿ ನಾನು ಇದರಲ್ಲಿ, ಅದು ಖುಷಿ ಕೊಡುತ್ತೆ. ಭಾಗ್ಯಲಕ್ಷ್ಮಿಯಲ್ಲಿ ಮೀನಾಕ್ಷಿಯಾಗಿ ಒಂಥರ ಈಗಂತೂ ತುಂಬ ಥ್ರಿಲ್ ಕೊಟ್ಟಂಥ ಪಾತ್ರ ಇದು. ಬಿಗಿನಿಂಗಲ್ಲಿ ತುಂಬ ಚೆನ್ನಾಗಿತ್ತು, ಮಧ್ಯೆ ಒಂಚೂರು ಆಚೆ ಹೋಯಿತು. ಮತ್ತು ಈಗ ಬಂದಿರೋ ಕ್ಯಾರೆಕ್ಟರ್ ಹೇಗಂದರೆ ನನ್ನ ಒರಿಜಿನಲ್ ಕ್ಯಾರೆಕ್ಟರ್ಗೆ ತದ್ವಿರುದ್ಧ. ಹೇಗೆ ಅಂತ ಹೇಳಿದ್ರೆ, ಏನಾದರೂ ಮಾತಾಡಿದ ತಕ್ಷಣ ಕಣ್ಬಿಟ್ಕೊಂಡು ರೌದ್ರಾವತಾರ ತಾಳಿ ಎಲ್ಲ ತುಂಬ ಮಜಾ ಕೊಡುತ್ತೆ. ಯಾಕಂದರೆ ಆ್ಯಕ್ಚುಲಿ ಯಾವಾಗಲೂ ಹಾಗೆ ಅಲ್ವಾ ಅದು, ಅಂದರೆ ನಮ್ಮ ಒರಿಜಿನಲ್ ಕ್ಯಾರೆಕ್ಟರ್ ಏನಿದೆಯೋ ಅದಕ್ಕಿಂತ ಉಲ್ಟಾ ಕ್ಯಾರೆಕ್ಟರ್ ಮಾಡೋದೇ ನಿಜವಾಗ್ಲೂ ಖುಷಿ ಕೊಡುತ್ತೆ. ಸೊ ಐ ವಾಸ್ ಎಂಜಾಯಿಂಗ್ ಮೀನಾಕ್ಷಿ. ಈಗ ಈ ಪ್ರಾಜೆಕ್ಟ್ ಮುಗಿತಾ ಇದೆ ಏನು ಮುಗೀತು. ಸೊ ಬೇಜಾರಾಗುತ್ತೆ. ಮೇ ಬಿ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಅಯ್ಯಯ್ಯೋ. ನಾನು ಆ್ಯಕ್ಚುಲಿ ಮುಂಚಿಂದ ತುಂಬ ಪಾಸಿಟಿವ್ ರೋಲ್ಸ್ ಮಾಡ್ಕೊಂಡು ಬಂದವಳು. ಪಾಸಿಟಿವ್ ರೋಲ್ಸಲ್ಲೇ ನಂಗೆ ಯಾವಾಗಲೂ ಹೇಳೋರು, ಕಣ್ಣೀರು ಅದು ಇದು ಅಂತ ಹೇಳ್ತಾ ಇದ್ರು. ಸೆಂಟಿಮೆಂಟಲ್ ಕ್ಯಾರೆಕ್ಟರ್ಸ್ ಅಲ್ಲಿ ಮಾಡೋದಲ್ವ ನೀವು, ಹಾಗೆ ಈ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ಮೇಲೆ ನಾನು ಓದಲೆಲ್ಲ ನನ್ನ ಫಂಕ್ಷನ್ಗೆ ಹೋದ್ರು, ರಿಲೇಟಿವ್ಸ್ ಹತ್ರ ಹೋದ್ರು, ಯಾರಾದ್ರು ನಿಮ್ಗೆ ಬೈಬೇಕು ಅನ್ಸುತ್ತೆ ಅಂತ ಕೆಲವರು ಹೇಳಿದ್ರೆ, ಕೆಲವರು ನಿಮ್ಗೆ ಹೊಡಿಬೇಕು ಅನ್ಸುತ್ತೆ ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದೀನಿ. ಆಮೇಲೆ ಕೆಲವರು ಏನ್ರಿ ನಿಮ್ಮ ಮೈ ಮೇಲೆ ದೆವ್ವ ಬಂದಿದೆ ಅಂದರೆ ಯಾಕೆ ಹಿಂಗೆ ಆಡ್ತೀರಾ ಅಂತ ಆ ಥರ ರಿಯಾಕ್ಷನ್. ಬಟ್ ಆ್ಯಕ್ಟಿಂಗ್ ಅದು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಕಮೆಂಟ್ಸ್ ಬಂದಿದೆ, ಅದು ನಂಗೆ ತೃಪ್ತಿ ಕೊಟ್ಟಿದೆ. ಬಿಕಾಸ್ ಯಾವಾಗಲೂ ನೆಗೆಟಿವ್ ಕ್ಯಾರೆಕ್ಟರ್ಸ್ ಗೆಲ್ಲೋದು ಯಾವಾಗ ಅಂದರೆ ಬೇರೆಯವರು ಬೈದಾಗ. ಕೊನೆ ಮಾತು ಅಂದ ತಕ್ಷಣ ಒಂಥರ ಇಮೋಷ್ನಲ್ ಆಗುತ್ತೆ. ಮೇ ಬಿ ಕೊನೆ ಮಾತು ಏನಿಲ್ಲ, ಬಟ್ ಥ್ಯಾಂಕ್ಸ್ ಫಾರ್ ಆಲ್ ದ ಸಪೋರ್ಟ್. ಎಲ್ಲ ವೀಕ್ಷಕರಿಗಾಗಲಿ ಅಥವಾ ನಮ್ಮ ಪ್ರೊಡಕ್ಷನ್ ಅವರಾಗಲಿ, ನಮ್ಮ ಆರ್ಟಿಸ್ಟ್ ಇಡೀ ತಂಡಕ್ಕಾಗಲಿ, ಎಲ್ರಿಗೂ, ನಮ್ಮ ಡೈರೆಕ್ಟರ್, ಕ್ಯಾಮ್ರಾಮನ್, ಒಳ್ಳೆ ಯೂನಿಟ್ ಸಿಕ್ಕಿತ್ತು ನಮಗೆ. ಒಳ್ಳೆ ಟೀಮ್ ವರ್ಕ್ ಚೆನ್ನಾಗಿತ್ತು ಆ್ಯಂಡ್ ಎಂಜಾಯ್ ಮಾಡ್ತಿದ್ವಿ ಸೆಟ್ಟಲ್ಲಿ. ಸೊ ಬೆಟರ್ ಲಕ್ ನೆಕ್ಸ್ಟ್ ಟೈಮ್, ಇನ್ನೊಂದ್ಸಲ ಸಿಗೋಣ. ಎಸ್.